ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರಿಗಾಗಿ ವಿಶೇಷವಾಗಿ ತಯಾರಿಸಲಾದ ಎಸ್ ವಾರಾಹಿ ಭಾವನಾ ರೈಸ್ ಅಕ್ಕಿಯನ್ನ ಕಲ್ಯಾಣ ಕರ್ನಾಟಕ ಭಾಗದ ವ್ಯವಸ್ಥಾಪಕರಾದ ಸೌಭಾಗ್ಯ ಆರ್ ಲಸ್ಕರಿಯವರು ಮಾನ್ವಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಮಾನ್ವಿಯಲ್ಲಿ ದರ ಡೀಲರ್ಶಿಪ್ ಪಡೆದಿರುವ ಸಿದ್ದರಾಮಯ್ಯ ಸ್ವಾಮಿ ಮಾತನಾಡಿ, ಈ ಅಕ್ಕಿಯನ್ನ ಸೇವಿಸುವುದರಿಂದ ಮಧುಮೇಹಿಗಳ ಆರೋಗ್ಯಕ್ಕೆ ಯಾವುದೇ ತೊಂದರೆಯಾಗುವುದಿಲ್ಲ ಹಾಗೂ ಶುಗರ್ ಮಟ್ಟವು ಹೆಚ್ಚಾಗುವುದಿಲ್ಲ ಎಂದು ತಿಳಿಸಿದ್ದು, ಪ್ರತಿ ಕೆಜಿಗೆ 100 ರೂಪಾಯಿ ದರವಿರುವ ಈ ಅಕ್ಕಿಯ ಸದುಪಯೋಗವನ್ನು ಮಾನ್ವಿ ಜನತೆ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದ್ದಾರೆ. ಕಾಂಪ್ಲೆಕ್ಸ್ ಅಂತ ಮಾನ್ವಿ ಆರೋಗ್ಯ ಭಂಡಾರ ಎನ್ನುವ ನಮ್ಮ ಅಂಗಡಿ ಹೆಸರು. ಈ ಅಂಗಡಿಯಲ್ಲಿ ಬಂದು 5 kg, 10 kg ಮತ್ತು 26 kgಯ ಪ್ಯಾಕೆಟ್ಗಳು ಲಭ್ಯವಿರುತ್ತವೆ. 5 kg ಬಂದು 590 ರೂಪಾಯಿ, 10 kg ಬಂದು 1200 ರೂಪಾಯಿ, 26 kg ಬಂದು 3000 ರೂಪಾಯಿ. ಈ ರೀತಿಯಾಗಿ ದರಗಳಿರುತ್ತವೆ. ಇದು ಎಲ್ಲರಿಗೂ ಸಹ ಲಭ್ಯವಿರುತ್ತದೆ. ನಮ್ಮ ಮಾನ್ವಿಯ RG ಕಾಂಪ್ಲೆಕ್ಸ್ನಲ್ಲಿ ನಮ್ಮ ಶಾಪ್ ನಂಬರ್ 12/A ಇದರಲ್ಲಿ ದಿನಾಲು 24 ಗಂಟೆ ಲಭ್ಯವಿರುತ್ತದೆ. ಇದರಿಂದ ನಾವು ಮಾನ್ವಿ ಮತ್ತು ವಿವಿಧ ಶಾಪ್ಗಳಿಗೂ ಸಹ ನಮ್ಮ ಡೀಲರ್ಶಿಪ್ನಿಂದಲೇ ನಾವು ಅವ್ರಿಗೆ ಯಾರು ಬರ್ತಾರೋ ಅವರಿಗೆ ನಾವು ಕೊಡಲಿಕ್ಕೆ ಇಚ್ಛಿಸ್ತೀವಿ. ಅದೇ ರೀತಿ ಸಿರವಾರದಲ್ಲಿ ಸಹ ಈಗಾಗಲೇ ನಾವು ಇದನ್ನು ಅಲ್ಲಿನೂ ಸಹ ನಾವು ಸಿರವಾರಕ್ಕೂ ಸಹ ನಾವೇ ಕೊಡ್ತಾ ಇದ್ದೀವಿ. ಮಾನ್ವಿ ಮತ್ತು ಸಿರವಾರ ಎರಡೂ ನಾವೇ ಮಾಡುವುದರಿಂದ ಇದು ನಮ್ಮ ಮಾನ್ವಿಯಲ್ಲಿ ಕಲ್ಯಾಣ ಕರ್ನಾಟಕದ ನಮ್ಮ ಚೇರ್ಮನ್ರಾಗಿರ್ತಕ್ಕಂಥ ಸೌಭಾಗ್ಯ ಮೇಡಮು ಮತ್ತು ರಾಯಚೂರಿನ ನಮ್ಮ ರೂಪಾ ಶ್ರೀನಿವಾಸ ನಾಯ್ಕ ಅವರು ಈ ಇದಕ್ಕೆ ಮಾನ್ವಿಯಲ್ಲಿ ನಮ್ಮ ಡೀಲರ್ಶಿಪ್ಗೆ ಕಾರಣರಾಗಿರ್ತಾರೆ. ಅವರು ಏನಂದರೆ ನಾವು ಎಸ್ ವಾರಾಹಿ ಭಾವನಾ ರೈಸ್ ಅಂತ ಹೇಳಿ ಎಸ್ಪೆಷಲಿ ಶುಗರ್ ಪೇಷಂಟ್ ಇರೋರ್ಗಂತಾನೆ ಈ ಅಕ್ಕಿನ ನಾವು ಈ ಗಂಟಿಗೆ ತಂದಿದ್ದೀವಿ. ಬಟ್ ಯಾಕಂದ್ರೆ ಈಗ ನಾವು ಶುಗರ್ ಪೇಷಂಟ್ ಅಂತ ಹೇಳ್ತೀವಿ, ಡಯಾಬಿಟಿಕ್ಕು ಈಗ ಡಾಕ್ಟರ್ಸ್ ಹೇಳ್ತಾರೆ ಅವ್ರಿಗೆ ಶುಗರ್ ಇರೋರು ರೈಸ್ ತಿನ್ನಬಾರ್ದು ಅಂತ ಹೇಳಿ. ಬಟ್ ಅಂಥವ್ರಿಗಂತಲೇ ಹೇಳಿ ಎಸ್ಪೆಷಲಿ ಇದು ಮಾಡ್ತಿರುವಂತಹ ಎಸ್ ವಾರಾಹಿ ಭಾವನಾ ರೈಸ್. ಇದು ನೀವು ದಿನಕ್ಕೆ 3 ಸರಿ ಈ ಅಕ್ಕಿಯನ್ನು ತಿನ್ಬೋದು ಅನ್ನ. ಬಟ್ ಇದರಿಂದ ನಿಮ್ಮ ಶುಗರ್ ಏನು ಸ್ಪೈಕ್ ಆಗೋದಿಲ್ಲ, ಜಾಸ್ತಿ ಆಗೋದಿಲ್ಲ, ನಾರ್ಮಲ್ ಸ್ಟೇಜಲ್ಲೇ ಇರುತ್ತೆ. ನೀವು ಬೇಸ್ಟ್ 1 ಯಾವತ್ತೂ ನೀವು ಶುರು ಮಾಡ್ತೀರಲ್ಲ ಅವತ್ತಿಂದಲೇ ಈಗ ಶುಗರ್ ಕಂಟ್ರೋಲ್ ಬರುತ್ತೆ. ನೀವು ಮ್ಯಾಕ್ಸಿಮಮ್ ಅಂದರೆ 2 to 3 ಮಂತ್ಸಲ್ಲಿ ನಿಮ್ಮ ಶುಗರ್ ಕಂಟ್ರೋಲ್ ನಾರ್ಮಲ್ ಸ್ಟೇಜ್ ಬಂದುಬಿಡುತ್ತೆ. ನಮ್ಮ ಹೆಸರು ಸೌಭಾಗ್ಯ ಅಂತ ಹೇಳಿ, ನಮ್ಮದು ಎಸ್ ವಾರಾಹಿ ರಾಯಲ್ ಭಾವನಾ ರೈಸ್ ಅಂತ ಹೇಳಿ ನಾವು ಓವರಾಲ್ ಕಲ್ಯಾಣ ಕರ್ನಾಟಕದಲ್ಲಿ ಡೀಲರ್ಶಿಪ್ ತೊಗೊಂಡಿದ್ದೀವಿ. ಈ ಅಕ್ಕಿನ ಶುಗರ್ ಪೇಷಂಟ್ ಇರೋರಿಗೆ ಅಂತ ಹೇಳಿ ಮಾಡಿಸಿರುವಂತಹ ಅಕ್ಕಿ. ನೀವು ಅಕ್ಕಿಯಿಂದ ನೀವು ಪ್ರತಿನಿತ್ಯ ದಿನಕ್ಕೆ 3 ಬಾರಿ ಅನ್ನ ತಿಂದರೂ ಕೂಡ ನಿಮಗೆ ಶುಗರ್ ಲೆವೆಲ್ ಅನ್ನೋದು ಜಾಸ್ತಿ ಆಗೋದಿಲ್ಲ. ಇದರಿಂದ ಪ್ರತಿಯೊಬ್ಬ ಮನೆಯಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೂ ಒಬ್ಬರಿಬ್ಬರು ಶುಗರ್ ಪೇಷಂಟ್ಗಳಿರ್ತಾರೆ. ಅಂತಹ ಪೇಷಂಟ್ಗಳಿಗೆ ಅಂತಲೇ ಹೇಳಿ ಮಾಡಿಸಿರುವಂತಹ ಈ ನಮ್ಮ ಎಸ್ ವಾರಾಹಿ ಭಾವನಾ ರೈಸ್ ಇದು ತುಂಬ ಉಪಯುಕ್ತವಾದಂತಹ ನೈಸರ್ಗಿಕವಾದಂತಹ ಅಕ್ಕಿ. ಇದನ್ನು ಪ್ರತಿಯೊಬ್ಬರು ಮತ್ತು ಶುಗರ್ ಬಾರದಿರುವಂಥವ್ರು ಕೂಡ ಈ ಅಕ್ಕಿನ ತಿನ್ಬೋದು. ಯಾಕಂದರೆ ಫ್ಯೂಚರಲ್ಲಿ ಶುಗರ್ ಬರಬಾರ್ದು, ನಮಗೆ ಫಿಟ್ನೆಸ್ ಇರಬೇಕು ಅಂತ ಅನ್ನೋರು ಕೂಡ ಈ ಅನ್ನವನ್ನು ನೀವು ಪ್ರತಿನಿತ್ಯ ತೊಗೋಬಹುದು ಅಂತ ಹೇಳ್ತೀವಿ. ನೀವು ಪ್ರತಿದಿನ ಡೇ 1 ಸ್ಟಾರ್ಟ್ ಮಾಡಿದ್ರೆ ಡೇ 1 ನಿಮ್ಮ ಶುಗರ್ ಲೆವೆಲ್ ನಾರ್ಮಲ್ ಬಂದುಬಿಡುತ್ತೆ. ಅಪ್ರಾಕ್ಸಿಮೇಟ್ ಅಂದರೆ ನೀವು 2 ರಿಂದ 3 ತಿಂಗಳಲ್ಲೇ ನಿಮ್ಮ ನಾರ್ಮಲ್ ಸ್ಟೇಜ್ ಬಂದುಬಿಡುತ್ತೆ ಶುಗರ್ ಅಂತ ಹೇಳ್ತಾ ಇದ್ದೀನಿ. ನೀವು ನಾರ್ಮಲ್ ಸ್ಟೇಜ್ ಅಂದ್ರೆಗಿನ ಎಷ್ಟು 140 ಆರ್ 150. ಬಟ್ ನೀವೇನಂತಂದರೆ ಈ ಅಕ್ಕಿ ತಿಂದಿದ ತಕ್ಷಣವೇ ನಮ್ಮ ಶುಗರ್ ಕಂಟ್ರೋಲ್ ಆಯಿತು, ಟ್ಯಾಬ್ಲೆಟ್ಸ್ ಬಿಡೋಣ ಅನ್ನೋದು ಹಾಗಿಲ್ಲ. ನಿಮ್ಮ ಶುಗರ್ ನೀವು ಡೇ 1 ಹಿಡಿದು ಸ್ಟಾರ್ಟ್ ಮಾಡ್ತಿರಲ್ಲ, ವಿತಿನ್ 1 ವೀಕಲ್ಲಿ ನೀವು ಬ್ಲಡ್ ಟೆಸ್ಟ್ ಮಾಡಿಕೊಂಡ್ರೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಇರ್ತಾರಲ್ಲ, ಡಯಾಬಿಟಿಕ್ ಡಾಕ್ಟರ್, ಅವ್ರ ಕಡೆ ಹೋಗಿ ಚೆಕ್ ಮಾಡಿಸ್ಕೊಂಡು ನಿಮ್ಮ MGಗಳ ಟ್ಯಾಬ್ಲೆಟ್ MG ಇರುತ್ತಲ್ಲ ಆ ಡೋಸೇಜ್ ಎಷ್ಟು ಮಾಡಿಸ್ಕೋಬೇಕಂತ ನಿಮ್ಮ ಡಾಕ್ಟರ್ಸ್ ಕಡೆಯಿಂದ ಇದು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಲೋಕಲ್ ಏಜೆನ್ಸಿ ಯಾರು ತಗೊಂಡ್ರೆ ಮೇಡಮ್? ಏನು ಸರ್ ಇದು ಸರ್ ಆಂಧ್ರ ಪ್ರದೇಶದಿಂದ ಗುಂಟೂರು ಅನ್ನೋದ್ರಿಂದ ಸುಧೀರ್ ಅನ್ನೋರು ಚೇರ್ಮನ್ ಸುಧೀರ್ ಅನ್ನೋದು ಇಲ್ಲಿಂದ ಲಾಂಚ್ ಆಗಿದೆ ಫಸ್ಟು. ಅವರಿಂದ ನಾವು ನೆಕ್ಸ್ಟು ಕರ್ನಾಟಕದಲ್ಲಿ ಬಂದು ಬ್ಯಾಂಗ್ಳೂರಲ್ಲಿ ಅವರು ಫಿರೋಜ್ ಖಾನ್ ಅಂತ ಹೇಳಿ ಡೀಲರ್ಶಿಪ್ ತೊಗೊಂಡಿರೋದು. ಆ ಡೀಲರ್ಶಿಪ್ಪಿಂದ ನಾವು ಬ್ಯಾಂಗ್ಳೂರು ಕರ್ನಾಟಕದಲ್ಲಿಂದ ಈ ಕಲ್ಯಾಣ ಕರ್ನಾಟಕದಲ್ಲಿ ತೊಗೊಂಡಿರೋದು. ಪ್ರತಿಯೊಂದು ನಾವು ಆಂಧ್ರ ಪ್ರದೇಶ ಅವರು ಇದ್ದಾರೆ ಮತ್ತು ಕರ್ನಾಟಕದಲ್ಲಿ ಬ್ಯಾಂಗ್ಳೂರವ್ರೂ ಜನ ಡಯಾಬಿಟಿಕ್ ಪೇಷಂಟ್ಗಂತಲೇ ಈ ಅಕ್ಕಿನ ಬಳಕೆ ಮಾಡ್ತಾ ಇದ್ದಾರೆ. ನಮ್ಮ ಕಲ್ಯಾಣ ಕರ್ನಾಟಕ ಜನಕ್ಕೆ ಯಾಕೆ ಇಂಥ ಒಳ್ಳೆಯ ಅಕ್ಕಿಯನ್ನು ಕೊಡಬಾರ್ದು ಅನ್ನೋದು ನಮ್ಮ ಆಲೋಚನೆ ಬಂತು ನಮಗೂ ಮತ್ತು ನಮ್ಮ ಮನೆಯವ್ರಿಗೂ. ನನ್ನ ಆಲೋಚನೆ ಬಂದಿರೋದು ನಮ್ಮ ಮನೆಯವ್ರ ಕಡೆ ನಾನು ಚರ್ಚೆ ಮಾಡಿದೆ. ಇಂಥದ್ದನ್ನು ನಾವು ಒಳ್ಳೆಯ ಅಂದ್ರೆಗಿನ ಐಡಿಯಾನ ನಮ್ಮ ಶುಗರ್ ಪೇಷಂಟ್ ಅವ್ರು ಕೊಟ್ಟರೆಗಿನ ಪ್ರತಿನಿತ್ಯ ತಿನ್ಬೋದಲ್ಲ, ಖುಷಿಯಾಗಿರ್ಬೋದಲ್ಲ, ಒಂದು ಪ್ರತಿದಿನ ಹಬ್ಬದ ಥರ ಆಗುತ್ತಲ್ಲ ಅವ್ರ ಜೀವನ.
ಅನ್ನೋ ಒಂದು ಆಲೋಚನೆ ಬಂತು. ಅದರಿಂದ ನಾವು ಇದನ್ನು ಈ ಅಕ್ಕಿನ ಬಳಕೆಗೆ ತಂದಿದ್ದೀವಿ. ಈ ಬೆಳೆಯಲ್ಲಿ ಮೇಡಮ್ ಈ ಅಕ್ಕಿ ಸರ್ ಇದು ಬಂದು ಆ್ಯಕ್ಚುಲಿ ಗುಂಟೂರು ಆಂಧ್ರ ಪ್ರದೇಶದಲ್ಲೇ ಸರ್ ಇದು, ಅಲ್ಲಿಂದನೇ ನಮಗೆಲ್ಲ ಸಪ್ಲೈ ಆಗೋದು. ಈ ಲೋಕಲ್ ಏಜೆನ್ಸಿ ಯಾರು ತಗೊಂಡಾರ ಮೇಡಮ್? ಲೋಕಲ್ ಏಜೆನ್ಸಿಯಲ್ಲಿ ಬಂದು ಮಾನ್ವಿಯಲ್ಲಿ ಸರ್ ಸಿದ್ದರಾಮಯ್ಯ ಸರ್ ಅವರು ತೊಗೊಂಡಿರೋದು. ಈಗ ನೆಕ್ಸ್ಟು ನಮಗೆ ಕಲ್ಯಾಣ ಕರ್ನಾಟಕದಲ್ಲಿ ಫಸ್ಟ್ ಗುಲ್ಬರ್ಗದಲ್ಲೇ ನಾವು ಸ್ಟಾರ್ಟ್ ಮಾಡಿರೋದು. ನೆಕ್ಸ್ಟು ಈಗ ರಾಯಚೂರು, ಬಳ್ಳಾರಿ, ಸಂಡೂರು ಮತ್ತು ಮಾನ್ವಿ, ಸಿಂಧನೂರು ಮತ್ತು ಇದು ಕೊಪ್ಪಳ, ಸಿರುಗುಂಪ, ಲಿಂಗಸೂರು, ಇಲ್ಲ ಮುಂದೆ ಇನ್ನೊಂದು ವಿತಿನ್ ಒಂದು 8 ದಿನದಲ್ಲಿ ನಾವು ಶುರು ಮಾಡಬೇಕಂತ. ಯಾಕಂದರೆ ಶ್ರಾವಣ ಮಾಸ ಇದೆಯಲ್ಲ, ಚಲೋ ದಿನ ನೋಡಿ ನಾವು